ಶ್ರೀ ಗುರುಭ್ಯೋ ನಮಃ. ಹಿಂದಿನ ಕಥೆಯಲ್ಲಿ ದಕ್ಷನ 60 ಜನ ಕನ್ಯೆಯರಲ್ಲಿ ಯಾರ್ಯಾರನ್ನು ಮದುವೆ ಆದರು ಮತ್ತು ಅವರಿಗೆ ಯಾವ್ಯಾವ ಸಂತಾನೋತ್ಪತ್ತಿ ಆಯಿತು ಎಂಬುವ ಘಟನೆಗಳನ್ನ ನಾವು ಗಮನಿಸಿದೆವು. ಅದರಲ್ಲಿ ಕಶ್ಯಪನ ಪತ್ನಿಯಾದಂತಹ ದಕ್ಷನ ಪತ್ನಿಯರಾದಂತಹ ದಕ್ಷನ 13 ಜನ ಕನ್ಯೆಯರು, ಅದರ ಸಂತಾನೋತ್ಪಾದನೆಯನ್ನು ನಾವು ಗಮನಿಸಬೇಕು. ಅದರಲ್ಲಿ ಸುರಭಿ ಎಂಬಾಕೆ ಕಶ್ಯಪನ ಪತ್ನಿ. ಆಕೆ ತಪಸ್ಸಿನಲ್ಲಿ ಮಗ್ನಾಗಿತ್ತು. ಮಹಾದೇವರಿಂದ ವರವನ್ನು ಪಡೆದುಕೊಂಡು ಕಶ್ಯಪನಿಂದ 11 ಜನ ಮಕ್ಕಳನ್ನ, ರುದ್ರರು ಎಂಬ ಹೆಸರಿನ ಮಕ್ಕಳನ್ನು ಪಡೆದುಕೊಂಡು ಅಜೈಕಪಾತ್, ಅಹಿರ್ಬುದ್ಧ, ತ್ವಷ್ಟ ಮತ್ತು ರುದ್ರವರೆಲ್ಲರೂ ಕೂಡ ಸುರಭಿಯ ಮಕ್ಕಳೇ ಆಗಿದ್ದಾರೆ. ವಿಶ್ವರೂಪ ಆ ತ್ವಷ್ಟುವಿನ ಮಗ. ಹರ, ಬಹುರೂಪ, ತ್ರ್ಯಂಬಕ, ಅಪರಾಜಿತ, ವೃಷಾಕಪಿ, ಶಂಭು, ಕಪರ್ದಿ, ರೈವತ, ಮೃಗವ್ಯಾಧ, ಸರ್ಪ ಮತ್ತು ಕಪಾಲಿ ಇವರು 11 ಜನ ರುದ್ರರು ಏಕಾದಶ ರುದ್ರರು ಎಂಬುದಾಗಿ ಖ್ಯಾತರಾಗಿದ್ದಾರೆ. ಪುರಾಣಗಳಲ್ಲಿ ಈ ರುದ್ರರ 106 ರೂಪಗಳನ್ನು ವರ್ಣನೆ ಮಾಡಿದ್ದಾರೆ. ಈ ಶತರುದ್ರರಿಂದಲೇ 3 ರೂಪವುಳ್ಳಂತಹ ಏಕಾದಶ ರುದ್ರರಿಂದಲೇ ಚರಾಚರಾತ್ಮಕವಾದಂತಹ ಈ ಜಗತ್ತು ವ್ಯಾಪ್ತವಾಗಿದೆ. ಕಶ್ಯಪನ ಉಳಿದ ಪತ್ನಿಯರ ಹೆಸರುಗಳನ್ನು ಇನ್ನು ಮುಂದೆ ನೀನು ಕೇಳು. ಅದಿತಿ, ದಿತಿ, ಧನು, ಅರಿಷ್ಟ, ಸುರಸ, ಖಶ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಇರ, ಕದ್ರು ಮತ್ತು ಮುನಿ ಇವರು 13 ಜನ ಕಶ್ಯಪನ ಪತ್ನಿಯರು. ಹಿಂದೆ ಚಾಕ್ಷುಷ ಮನ್ವಂತರದಲ್ಲಿ ತುಷಿತರು ಎಂಬ ಹೆಸರಿನ 12 ಜನ ಶ್ರೇಷ್ಠರಾದಂತಹ ದೇವತೆಗಳಿದ್ರು. ಚಾಕ್ಷುಷ ಮನ್ವಂತರವು ಮುಗಿಯುವ ಹಂತದಲ್ಲಿದ್ದಾಗ ವೈವಸ್ವತ ಮನ್ವಂತರದ ಪ್ರಾರಂಭದಲ್ಲಿ ಸರ್ವ ಪ್ರಾಣಿಗಳ ಹಿತಕ್ಕಾಗಿ, ಅನುಕೂಲಕ್ಕಾಗಿ ಆ ಎಲ್ಲ ದೇವತೆಗಳು ಪರಸ್ಪರವಾಗಿ ಹೀಗೆ ಸಂಧಿಸಿ ಮಾತನಾಡಿದರು. ಅದಿತಿಯ ಗರ್ಭದಲ್ಲಿ ನಾವೆಲ್ಲರೂ ಮುಂದೆ ಹುಟ್ಟೋಣ ವೈವಸ್ವತ ಮನ್ವಂತರದಲ್ಲಿ, ಅದು ನಮಗೆ ಶ್ರೇಯಸ್ಕರ ಆದಿತ್ತು ಅಂತ ಅವರು ಆಲೋಚನೆ ಮಾಡಿದ್ರು. ಚಾಕ್ಷುಷ ಮನ್ವಂತರದ ಅಂತಿಮ ಭಾಗದಲ್ಲಿ ದೇವತೆಗಳನ್ನು ಹೀಗೆ ಮಾತಾಡಿಕೊಂಡು ಮರೀಚಿಯ ಮಗನಾದಂತಹ ಕಶ್ಯಪನಿಂದ ದಕ್ಷನ ಕನ್ಯೆಯಾದ ಅದಿತಿಯ ಗರ್ಭದಲ್ಲಿ ಹುಟ್ಟಿದ್ರು. ವಿಷ್ಣು ಮತ್ತು ಇಂದ್ರರು ಕೂಡ ಅಲ್ಲೇ ಹುಟ್ಟಿದ್ರು. ಅರ್ಯಮ, ಧಾತ, ತ್ವಷ್ಟ, ಪೂಷ, ವಿವಸ್ವಂತ, ಸವಿತ, ಮಿತ್ರ, ವರುಣ ಮತ್ತು ಪರಮ ತೇಜಸ್ವಿ ಆದಂತಹ ಭಗ ಇವರು ಕೂಡ ಹುಟ್ಟಿದ್ರು. ಈ 12 ಜನ ದೇವತೆಗಳನ್ನು ದ್ವಾದಶ ಆದಿತ್ಯರು ಎಂಬುದಾಗಿ ಕರೆಯುವುದಿದೆ. ಚಾಕ್ಷುಷ ಮನ್ವಂತರದಲ್ಲಿ ತುಷಿತ ಎಂಬ ಹೆಸರು ಯಾವ ದೇವತೆಗಳಿಗಿತ್ತೋ ಅವರೇ ವೈವಸ್ವತ ಮನ್ವಂತರದಲ್ಲಿ ದ್ವಾದಶ ಆದಿತ್ಯರು, ಅದಿತಿಯ ಮಕ್ಕಳಾದ್ದರಿಂದ ಆದಿತ್ಯರು ಎಂಬ ಹೆಸರನ್ನು ಅವರು ಪಡೆದರು. 27 ಜನ ನಕ್ಷತ್ರ ರೂಪಿಣಿಯರಾದಂತಹ ಕನ್ಯೆಯರು ಸೋಮನ ಪತ್ನಿಯರು. ಅವರೆಲ್ಲರೂ ಕೂಡ ಆ ಚಂದ್ರನಿಂದ ಜ್ಯೋತಿರ್ಮಯವಾದಂತಹ ಸಂತಾನವನ್ನು ಪಡೆದರು. ಅರಿಷ್ಟನೇಮಿಗೆ ವಿದ್ಯುತ್ ಎಂಬ ಹೆಸರಿನ 4 ಜನ ಪತ್ನಿಯರಿದ್ದರು. ಅವರಲ್ಲಿ ಅರಿಷ್ಟನೇಮಿಯು 16 ಜನ ಮಕ್ಕಳನ್ನು ಪಡೆದ. ರಾಜರ್ಷಿಯಾದಂತಹ ಕೃಷಾಶ್ವ, ಈ ಹೆಸರುಗಳನ್ನು ನಾವು ಹಿಂದೆ ನೋಡಿದ್ವಿ. ಆ ಕೃಷಾಶ್ವನಿಗೆ ದೇವತೆಗಳ ಆಯುಧಗಳೆಲ್ಲವೂ ಪ್ರಾಪ್ತವಾದವು ಅವರ ಅನುಗ್ರಹದಿಂದ. ಮತ್ತು ಪ್ರತ್ಯಂಗಿರಸ ಋಕ್ಕುಗಳು, ವೇದಮಂತ್ರಗಳೆಲ್ಲವೂ ಕೂಡ ಆತನಿಗೆ ಭಗವಂತನ ಸಾಕ್ಷಾತ್ಕಾರದಿಂದ, ಋಷಿಗಳ ಅನುಗ್ರಹದಿಂದ ದೊರೆತವು. ಮೂವತ್ತಮೂರು ದೇವತೆಗಳು ಈಶ್ವರನ ಇಚ್ಛೆ ಅನುಸಾರವಾಗಿ ಸತ್ಯಯುಗವು ಪ್ರಾರಂಭವಾದಾಗ ಮೊದಲನ್ನು ಹುಟ್ಟಿ ಮತ್ತೆ ಅವರು ಉತ್ಪತ್ತಿಯನ್ನು ಹೊಂದ್ತಾನೆ ಇರ್ತಾರೆ. ಯಾವ ರೀತಿಯಲ್ಲಿ ಅಂತರಿಕ್ಷದಲ್ಲಿರುವಂತಹ ಸೂರ್ಯನಿಗೆ ಉದಯ ಮತ್ತು ಅಸ್ತಗಳು ಮೇಲಿನ ಮೇಲೆ ಆಗ್ತಿರ್ತವೋ ಹಾಗೆ ದೇವತೆಗಳಿಗೂ ಕೂಡ ಪ್ರತಿಯೊಂದು ಯುಗದಲ್ಲಿ ಉತ್ಪತ್ತಿ ಮತ್ತು ವಿನಾಶಗಳು ಇದ್ದದ್ದೇ. ಯಥಾ ಸೂರ್ಯಸ್ಯ ಗಗನೆ ಉದಯಾಸ್ತಮನೆ ಇಹ ಏವಂ ದೇವನಿಕಾಯಾಸ್ತೆ ಸಂಭವಂತಿ ಯುಗೇ ಯುಗೇ. ಮುಂದೆ ದ್ವಿತೀಯ ಮಕ್ಕಳ ವಿವರಣೆಯನ್ನು ಕೇಳು. ಕಶ್ಯಪನಿಗೆ ದ್ವಿತೀಯಲ್ಲಿ ಕೂಡ 2 ಮಕ್ಕಳು ಹುಟ್ಟಿದ್ರು, ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಎಂಬುದಾಗಿ ಅವರಿಬ್ಬರ ಹೆಸರು. ಕಶ್ಯಪನಿಗೆ ದ್ವಿತೀಯಲ್ಲಿ ಸಿಂಹಿಕಾ ಎಂಬತಕ್ಕಂಥ ಕನ್ಯೆಯು ಹುಟ್ಟಿದ್ದು. ಅವಳನ್ನು ವಿಪ್ರಚಿತ್ತಿ ಎಂಬ ರಾಕ್ಷಸ ಮದುವೆಯಾದ. ಅಲ್ಲಿ ಹುಟ್ಟಿದಂತಹ ಮಕ್ಕಳಿದ್ದರು ಸೈನಿಕೆಯವರು ಎಂಬ ಹೆಸರಿನ ಗುಂಪಿನ ರಾಕ್ಷಸರಾಗಿ ಪ್ರಸಿದ್ಧರಾದರು. ಅವರ ಸಂಖ್ಯೆ 10,000. ಆ ಸೈನಿಕೆಯರಿಗೆ
ನೂರಾರು ಸಾವಿರಾರು ಜನ ಮಕ್ಕಳು ಹುಟ್ಟಿದ್ರು. ಹೀಗೆ ಅವರ ಪೀಳಿಗೆ ಅಸಂಖ್ಯಾತವಾಗಿ ಮುಂದುವರಿಯಿತು. ಮುಂದೆ ಹಿರಣ್ಯಕಶಿಪುವಿನ ಸಂತಾನವನ್ನು ಹೇಳ್ತೀನಿ. ಹಿರಣ್ಯಕಶಿಪುವಿಗೆ ಆತನ ಪತ್ನಿಯಲ್ಲಿ ಅನುಕ್ಸಾದ, ಹ್ರಾದ, ಪ್ರಹ್ಲಾದ, ಸಂಹ್ರಾದ ಎಂಬುದಾಗಿ ಮಕ್ಕಳು ಜನಿಸಿದರು. ಅದನ್ನೇ ನಾವು ಅನುಕ್ಲಾದ, ಹ್ಲಾದ, ಪ್ರಹ್ಲಾದ, ಸಂಹ್ಲಾದ ಎಂಬುದಾಗಿ ಹೆಸರುಗಳಿಂದ ಕೂಡ ಗಮನಿಸ್ತೀವಿ. ಅದರಲ್ಲಿ ಪ್ರಹ್ಲಾದನೇ ಭಗವಂತನಿಗೆ ಸಾಕ್ಷಾತ್ಕರಿಸಿಕೊಂಡವನು, ಮಹಾಭಕ್ತ ಎಂಬುದಾಗಿ ಪ್ರಸಿದ್ಧನಾದವನು. ಹ್ಲಾದನ ಮಗನೇ ಸದ, ಸುಂದ ಮತ್ತು ನಿಸುಂದರಿಬ್ಬರು ಕೂಡ ಸಂಹ್ಲಾದನ ಮಕ್ಕಳು. ಅನುಹ್ಲಾದನಿಗೆ ಆಯು ಮತ್ತು ಶಿಬಿಕಾಲ ಎಂಬುದಾಗಿ ಇಬ್ಬರು ಜನ ಮಕ್ಕಳಿದ್ರು. ಪ್ರಹ್ಲಾದನಿಗೆ ವಿರೋಚನ ಎಂಬ ಮಗನಿದ್ದ. ವಿರೋಚನಿಗೆ ಬಲಿ ಎಂಬ ಮಗ ಹುಟ್ಟಿದ. ಆತ ವಾಮನ ರೂಪಿಯಾದಂತಹ ಭಗವಂತನ ಯಜ್ಞದಲ್ಲಿ ಆ ಭಗವಂತನಿಗೆ ಭೂಮಿಯನ್ನು ದಾನ ಕೊಟ್ಟವ. ಬಲಿಗೆ 100 ಜನ ಮಕ್ಕಳಿದ್ರು. ಅವರಲ್ಲಿ ಹಿರಿಯಾದನೇ ಬಾಣಾಸುರ. ಆತನಿಗೆ 1000 ಕೈಗಳಿದ್ದವು. ಆತ ತನ್ನ ಮಗಳನ್ನ ಕೃಷ್ಣನ ಮೊಮ್ಮಗನಾದಂತಹ ಪ್ರದ್ಯುಮ್ನನಿಗೆ ಮದುವೆ ಮಾಡಿಕೊಡ್ತಾನೆ. ಮುಂದೆ ಅವರನ್ನೇ ನಾವು ನೋಡ್ತೀವಿ. ಧೃತರಾಷ್ಟ್ರ, ಸೂರ್ಯ, ಚಂದ್ರಮಸ್, ಇಂದ್ರತಾಪನ, ಕುಂಭನಾಭ, ಗರ್ಭಭಾಕ್ಷ, ಕುಕ್ಷಿ ಇವರು ಮೊದಲಾದವರು ಬಲಿಯ ಇತರ ಮಕ್ಕಳು. ಬಾಣನೇ ಅವರಿಗೆ ಜ್ಯೇಷ್ಠ ಮತ್ತು ಆತ ಪರಶಿವನ ಮಹಾಭಕ್ತನಾಗಿದ್ದ. ಉಮಾಪತಿಯನ್ನ ಆತ ಒಮ್ಮೆ ತಪಸ್ಸಿನಿಂದ ಪ್ರಸನ್ನಗೊಳಿಸಿ, ನಾನು ನಿನ್ನ ಹತ್ತಿರವೇ ಇರಬೇಕು ಅಂತ ಬಯಸ್ತೇನೆ, ಹಾಗಾಗಿ ನೀನು ನನ್ನ ರಕ್ಷಣೆಯಲ್ಲಿ ಯಾವಾಗಲೂ ಮಾಡಬೇಕು ಎಂಬುದಾಗಿ ಹೀಗೆ ವರವನ್ನು ಪಡೆದುಕೊಂಡಿದ್ದ. ಪರಶಿವ ಯಾವತ್ತೂ ಕೂಡ ಆತನ ಸಮೀಪದಲ್ಲೇ ಇತ್ತು. ಅವನ ಸೈನ್ಯದ ರಕ್ಷಣೆಯನ್ನು ಮಾಡುತ್ತಿದ್ದ. ಬಾಣಾಸುರನ ಮಗಳಾದಂತಹ ಉಷಾ ಮತ್ತು ಕೃಷ್ಣನ ಮೊಮ್ಮಗರಾದಂತಹ ಪ್ರದ್ಯುಮ್ನ ಇಬ್ಬರು ಪ್ರೇಮಿಸಿ ಮದುವೆ ಆದಾಗ ಬಾಣಾಸುರ ಅನಿರುದ್ಧನನ್ನ ಬಂಧಿಸಿಟ್ಟಿದ್ದ. ಅನಿರುದ್ಧನ ಬಿಡುಗಡೆಗಾಗಿ ಆತನ ತಂದೆಯಾದಂತಹ ಪ್ರದ್ಯುಮ್ನ, ಅರ್ಜುನಾದಂತಹ ಕೃಷ್ಣ ಎಲ್ಲರೂ ದಂಡೆತ್ತಿ ಬಂದಾಗ ಬಾಣಾಸುರ ಯಾದವರ ಜೊತೆಗೆ ಯುದ್ಧ ಮಾಡಿದ. ತನ್ನ ಭಕ್ತನಾದಂತಹ ಬಾಣಾಸುರನ ಪ್ರೀತಿಗಾಗಿ ಸ್ವಯಂ ಶಿವನು ಕೂಡ ಅಲ್ಲಿ ಯುದ್ಧಕ್ಕೆ ಬಂದಿದ್ದ ಅನ್ನೋ ಘಟನೆಯನ್ನು ನಾವು ಮುಂದೆ ಓದೋಡಿದ್ದೇವೆ. ಬಾಣಾಸುರನ ಪತ್ನಿಯೇ ಲೋಹಿತಿ ಎಂಬಾಕೆ. ಅವಳಲ್ಲಿ ಇಂದ್ರದೇವನ ಎಂಬ ಮಗ ಹುಟ್ಟಿದ. ಲಕ್ಷ ಸಂಖ್ಯೆಯಲ್ಲಿ ಇದ್ದಂತಹ ಅಸುರರು ಆ ಗುಂಪಿಗೆ ಸೇರಿದವರು. ಹಿರಣ್ಯಾಕ್ಷನಿಗೆ ಜರ್ಜರ, ಶಕುನಿ, ಭೂತ ಸಂತಾಪನ, ಮಹಾನಾಭ ಮತ್ತು ಕಾಲನಾಭ ಎಂಬ ಮಕ್ಕಳು ಜನಿಸಿದರು. ಅವರೆಲ್ಲ ಮಹಾಪರಾಕ್ರಮಿಗಳಾಗಿದ್ರು, ಪಂಡಿತರು ಆಗಿದ್ರು. ಕಶ್ಯಪನ ಮತ್ತೊಬ್ಬಳು ಪತ್ನಿ ಧನು ಎಂಬಾಕೆ. ಅವಳಲ್ಲಿ ದಾನವರು ಎಂಬ ಹೆಸರಿನ ರಾಕ್ಷಸರು ಹುಟ್ಟಿದ್ರು. ಜುಮೂರ್ಧ, ಶಕುನಿ, ವಿಭು, ಶಂಕುಶಿರಸ, ಶಂಕುಕರ್ಣ, ವಿರಾಧ, ಕವೇಷ್ಟಿ, ದುಂದುಭಿ, ಅಯೋಮುಖ, ಶಂಬರ, ಕಪಿಲ ಹೀಗೆ ಅನೇಕ ಹೆಸರಿನ ರಾಕ್ಷಸರಲ್ಲಿ ಜನಿಸಿದರು. ಅವರಲ್ಲಿ ವಿಪ್ರಚಿತ್ತಿಯೇ ಪ್ರಧಾನ. ಆ ವಿಪ್ರಚಿತ್ತಿಯೇ ಮುಂದೆ ಜರಾಸಂಧನಾಗಿ ಜನಿಸಿದ. ಸ್ವರ್ಭಾನು ಹೀಗೆ ಪ್ರಭಾ ಎಂಬ ಮಗಳು ಹುಟ್ಟಿದ್ದು. ಪುಲೋಮನಿಗೆ ಉಪದಾನವಿ, ಹಯಸಿರ ಮತ್ತು ಶಚಿ ಎಂಬ ಮೂರು ಕನ್ಯೆಯರು ಹುಟ್ಟಿದ್ರು. ಆ ಶಚಿಯನ್ನೇ, ಪುಲೋಮನ ಮಗಳಾದಂಥ ಶಚಿಯನ್ನೇ ಮುಂದೆ ಇಂದ್ರ ಮದುವೆಯಾದ. ವೃಷಪರ್ವ ಎಂಬ ರಾಕ್ಷಸನ ಮಗಳೇ ಶರ್ಮಿಷ್ಠೆ. ಆಕೆಯನ್ನ ಯಯಾತಿ ಮದುವೆಯಾದ. ವೈಶ್ವಾನರ ಎಂಬತಕ್ಕಂಥ ಕಾನೂನಿಗೆ ಪುಲೋಮ ಮತ್ತು ಕಾಲಿಕಾ ಎಂಬುದಾಗಿ ಇಬ್ಬರು ಜನ ಹೆಣ್ಮಕ್ಳು ಇದ್ರು. ಅವರಿಬ್ಬರು ಕೂಡ ಮರೀಚಿಯ ಮಗನಾದಂಥ ಕಶ್ಯಪನನ್ನು ಮದುವೆಯಾದರು. ಅಸಂಖ್ಯಾತವಾದ ಸಂತಾನವನ್ನು ಅವರು ಕೂಡ ಪಡೆದುಕೊಂಡ್ರು. ಕಶ್ಯಪ ಆ ಇಬ್ಬರು ರಾಕ್ಷಸ ಸ್ತ್ರೀಯರಲ್ಲಿ 60,000 ಜನ ದಾನವ ರೂಪವಾದಂತಹ ಮಕ್ಕಳನ್ನು ಪಡೆದುಕೊಂಡ. ಮುಂದೆ ಅವರು 1400 ಜನ ಮಕ್ಕಳನ್ನು ಪಡೆದುಕೊಂಡ್ರು. ಅವರೆಲ್ಲರೂ ಕೂಡ ಹಿರಣ್ಯಪುರದಲ್ಲಿ ವಾಸ ಮಾಡ್ತಿದ್ರು. ಬಲಿಷ್ಠರಾದಂತಹ ಪೌಲೋಮರು, ಕಾಲಕಿಯರೆಲ್ಲರೂ ಕೂಡ ದೇವತೆಗಳ ಶಕ್ತಿಯನ್ನು ಮೀರಿದವರು, ದೇವತೆಗಳಿಂದ ವಧಿಸಲ್ಪಡಲಾರದವರು. ಹೀಗೆ ಬ್ರಹ್ಮನಿಂದ ಅವರು ವರವನ್ನು ಪಡೆದುಕೊಂಡಿದ್ರು. ಮಾನವನಾದಂತಹ ಅರ್ಜುನ ಆ ಕಾರಣಕ್ಕಾಗಿ ಅವರನ್ನ ಮುಂದೆ ಯುದ್ಧದಲ್ಲಿ ಸಂಹರಿಸಿದ. ಪ್ರಭಾ ಎಂಬ ಸ್ತ್ರೀಯಲ್ಲಿ ನಹುಷ ಎಂಬ ಮಗ ಹುಟ್ಟಿದ. ಸಂಜಯ ಎಂಬಾತ ಶಚೀದೇವಿಯ ಮಗ.
ಶರ್ಮಿಷ್ಠೆ ಪೂರ್ವವನ್ನ ಪಡೆದುಕೊಂಡ್ಲು. ಉಪದಾನವಿಯು ದುಷ್ಯಂತನಿಗೆ ಜನ್ಮವನ್ನಿತ್ತಳು. ಪೂರ್ವಂಶದಲ್ಲಿ ಬಂದಿರತಕ್ಕಂಥ ದುಷ್ಯಂತ, ಪೂರ್ವಂಶದಲ್ಲಿ ಪಾಂಡವರ ಮೂಲ ಪುರುಷನಾಗಿ ಹುಟ್ಟಿದಂಥ ದುಷ್ಯಂತ, ಅವನಿಗೆ ಅವನ ತಾಯಿ ಈ ಉಪದಾನವಿ ಎಂಬಾಕೆ. ವಿಪ್ರಚಿತ್ತಿಯಿಂದ ಸಿಂಹಿಕಾ ಎಂಬಾಕೆಯಲ್ಲಿ ಇತರ ದಾನವರು ಕೆಲವರು ಹುಟ್ಟಿದ್ರು. 13 ಜನ ದಾನವರು ಅವರಲ್ಲಿ ಸೈನಿಕೆಯರು ಎಂಬ ಹೆಸರನ್ನು ಪಡೆದುಕೊಂಡ್ರು. ಮಹಾಬಲಿಷ್ಠರಾದಂಥ ವಂಶ, ಶಲ್ಯ, ನಭ, ವಾತಾಪಿ, ನಮುಚಿ, ಇಲ್ವಲ, ಕಸ್ರಮ, ಅಂಜಿಕ, ನರಕ, ಕಾಲನಾಭ, ಶುಕ್ರ, ತೋತರಣ, ವಜ್ರನಾಭ ಇವರು ಈ 13 ಜನರ ಸಂಖ್ಯೆಯುಳ್ಳಂತ ಸೈನಿಕೆಯರ ಹೆಸರುಗಳು. ಸೂರ್ಯ ಮತ್ತು ಚಂದ್ರನಿಗೆ ಗ್ರಹಣ ಸಂದರ್ಭದಲ್ಲಿ ಪೀಡೆಯನ್ನು ಉಂಟು ಮಾಡುವಂತಹ ರಾಹು ಅಥವಾ ವಂಶ ಇರ್ತಾನೆ, ಅವನು ಎಲ್ಲರಲ್ಲೂ ಹಿರಿಯ. ಹ್ರಾದ ಎಂಬ ಇನ್ನೊಂದು ಹೆಸರು ಬಂದಿತ್ತು, ಪ್ರಹ್ಲಾದನ ಸಹೋದರಾತ. ಅವನಿಗೆ ಮೂಕ ಮತ್ತು ತುಹುಂಡ ಎಂಬ 2 ಜನ ಮಕ್ಕಳು ಇದ್ರು. ಸುಂದನಿಗೆ ತಾಡಕ ಎಂಬಾಕೆಯಲ್ಲಿ ಮಾರೀಚ ಎಂಬ ಮಗ ಹುಟ್ಟಿದ. ಮತ್ತು ಅದಲ್ಲದೆ ಶಿವಮಾನ ಮತ್ತು ಸುರಕಲ್ಪ ಎಂಬ ಮಕ್ಕಳು ಕೂಡ ಸುಂದನಿಗೆ ತಾಡಕೆಯಲ್ಲಿ ಹುಟ್ಟಿದರು. ಇವರೆಲ್ಲರೂ ಕೂಡ ಧನುವಿನ ವಂಶವನ್ನ ಅಭಿವೃದ್ಧಿಪಡಿಸಿದಂತಹ ಮಹಾಪರಾಕ್ರಮಶಾಲಿಗಳಾದಂತಹ ರಾಕ್ಷಸರು. ಸಂಭ್ಲಾದ ಎಂಬ ಪ್ರಹ್ಲಾದನ ಸಹೋದರನಿಂದ ಅವನಲ್ಲಿ ನಿವಾತ ಕವಚರು ಎಂಬುವರು ಹುಟ್ಟಿದ್ರು. ಮುನಿಮತಿ ನಗರದಲ್ಲಿ ವಾಸ ಮಾಡ್ತಿದ್ರು ಆ ನಿವಾತ ಕವಚರು. ಅವರ ಮಕ್ಕಳ ಸಂಖ್ಯೆ ಕಾಲಕ್ರಮವಾಗಿ 3 ಕೋಟಿಗಳ ಸಂಖ್ಯೆಯನ್ನು ಮೀರಿದವು. ದೇವತೆಗಳಿಗೂ ಅವರು ಅವಧ್ಯರಾಗಿದ್ರು. ಅವರನ್ನು ಕೂಡ ಮನುಷ್ಯನಾದಂತಹ ಅರ್ಜುನನೇ ಸಂಹರಿಸಿದ. ತಾಮ್ರ ಎಂಬುವಗಳಲ್ಲಿ ಕಶ್ಯಪರಿಂದ ಕಾಶಿ, ಶೇನಿ, ಭಾಸಿ, ಸುಗ್ರೀವಿ, ಶುಚಿ, ಗೃಧ್ರಿಕಾ ಮೊದಲಾದ 6 ಜನ ಹೆಣ್ಮಕ್ಕಳು ಜನಿಸಿದರು. ಅದರಲ್ಲಿ ಕಾಶಿಯು ಕಾಗೆಗಳನ್ನ, ಉಲೂಕಿ ಗೂಡುಗಳನ್ನ, ಶೇನಿಯು ಹದ್ದುಗಳನ್ನ, ಭಾಸಿಯು ಕೋಳಿಗಳನ್ನ, ಗೃಧ್ರಿ ರಣಹದ್ದುಗಳನ್ನ, ಶುಚಿ ನೀರು ಹಕ್ಕಿಗಳನ್ನ, ಸುಗ್ರೀವಿ ಕುದುರೆ, ಒಂಟೆ, ಕಚ್ಚೆಗಳನ್ನ ಮಕ್ಕಳನ್ನಾಗಿ ಪಡೆದುಕೊಂಡ್ರು. ಲಿಂಗತಾ ಅಂತ ಕಶ್ಯಪರ ಮತ್ತೊಬ್ಬರ ಪತ್ನಿ, ಅವರಲ್ಲಿ ಹುಟ್ಟಿದವರೇ ಅರುಣ ಮತ್ತು ಗರುಡ ಎಂಬುವರು. ಗರುಡ ಅವರಲ್ಲಿ ವಿಷ್ಣುವಿನ ವಾಹನ. ತನ್ನ ಭಯಂಕರವಾದ ಪರಾಕ್ರಮದಿಂದ ಆತ ಪ್ರಸಿದ್ಧನಾಗಿದ್ದ ಗರುಡ. ಸುರಸ ಎಂಬುದಾಗಿ ಮತ್ತೊಬ್ಬ ಪತ್ನಿ ಇದ್ದು ಕಶ್ಯಪರಿಗೆ. ಸಾವಿರಾರು ಸರ್ಪಗಳು ಆಕೆಯಲ್ಲಿ ಜನಿಸಿದವು. ಕದ್ರು ಎಂಬ ಮತ್ತೊಬ್ಬರ ಪತ್ನಿ ಕಶ್ಯಪರಿಗೆ. ಸಾವಿರಾರು ಸರ್ಪಗಳು ಆಕೆಯಲ್ಲೂ ಕೂಡ ಹುಟ್ಟಿದವು. ಅವರೆಲ್ಲರೂ ಕೂಡ 1000 ಹೆಡೆಗಳನ್ನು ಹೊಂದಿದ್ರು. ಆದ್ರೆ ಆ ಸರ್ಪಗಳೆಲ್ಲವೂ ಕೂಡ ಗರುಡನಿಗೆ ಭಯಪಡುತ್ತಿದ್ದವು. ಶೇಷ, ವಾಸುಕಿ, ತಕ್ಷಕ, ಐರಾವತ, ಮಹಾಪದ್ಮ, ಕಂಬಲ, ಅಶ್ವಕರ ಮೊದಲಾದವುಗಳು ಸರ್ಪಗಳ ನಾಮಗಳು. ಸಾವಿರಾರು ಜನ ಪುತ್ರ ಪೌತ್ರಾದಿಗಳ ರೂಪದಲ್ಲಿದ್ದಂತಹ ಆ ಸರ್ಪರನ್ನ ಗರುಡ ಸಂಹರಿಸಿದ. ಸರ್ಪದ ಒಂದು ಗುಂಪಿಗೆ ಕ್ರೋಧವಶರು ಎಂಬತಕ್ಕಂಥ ಒಂದು ಹೆಸರಿದೆ. ಆ ಬಳಿಕ ಸ್ಥಳದಾಹ ಪಕ್ಷಿಣೋ ಅಬ್ಜಾಶ್ಚ ಧರಾಯಾಹ ಪ್ರಸವಾಹ ಸ್ಮೃತಾಹ. ಭೂಮಿಯ ಮೇಲಿರುವಂತಹ, ನೀರಿನ ಮೇಲಿರುವಂತಹ ಪಕ್ಷಿಗಳೇನಿವೆ ಇವೆಲ್ಲವೂ ಕೂಡ ಭೂದೇವಿಯ ಸಂತಾನ. ಸುರಭಿ ಎಂಬಾಕೆ ಕಶ್ಯಪರಿಂದ ಗೋವುಗಳನ್ನು ಮತ್ತು ಎಮ್ಮೆಗಳನ್ನು ಮಕ್ಕಳನ್ನಾಗಿ ಪಡೆದಳು. ಇರಾ ಎಂಬಾಕೆ ಕಶ್ಯಪರಿಂದ ಮರ, ಗಿಡ, ಬಳ್ಳಿ, ಹುಲ್ಲು ಇತ್ಯಾದಿಗಳನ್ನು ಸಂತಾನವಾಗಿ ಪಡೆದುಕೊಂಡು. ಕಷ ಎಂಬಾಕೆ ಋಕ್ಷರನ್ನ, ರಾಕ್ಷಸರನ್ನ, ಮುನಿ ಎಂಬಾಕೆ ಅಪ್ಸರೆಯರನ್ನ ಕಶ್ಯಪರಿಂದ ಸಂತಾನನ್ನಾಗಿ ಪಡೆದುಕೊಂಡ್ರು. ಅರಿಷ್ಟ ಎಂಬಾಕೆ ಗಂಧರ್ವರನ್ನ ಮಕ್ಕಳನ್ನಾಗಿ ಪಡೆದುಕೊಂಡ್ರು ಕಶ್ಯಪರಿಂದ. ಹೀಗೆ ಸ್ಥಾವರದಿಂದನಾತ್ಮಕವಾಗಿ ಎಲ್ಲ ಸೃಷ್ಟಿಯು ಕೂಡ ಕಶ್ಯಪರ ಸಂತಾನವೇ ಆಗಿದೆ. ಇದು ಸಾರೋಟಿಷ ಮನ್ವಂತರದ ಸೃಷ್ಟಿಕ್ರಮ ಎಂಬುದಾಗಿ ವರ್ಣಿತ ಆಗಿದೆ. ವಯೋಸದ ಮನ್ವಂತರದಲ್ಲಿ ವರುಣನನ್ನು ಉದ್ದೇಶಿಸಿ ವರುಣ ಅಂತರ್ಗತನಂತ ಭಗವಂತನನ್ನು ಉದ್ದೇಶಿಸಿ ಒಂದು ಮಹಾಯಜ್ಞವನ್ನ ಚತುರ್ಮುಖ ಬ್ರಹ್ಮ ಮಾಡುತ್ತಿದ್ದ. ಆ ಸಂದರ್ಭದಲ್ಲಿ ಹುಟ್ಟಿದಂತಹ ಪ್ರಜಾಸೃಷ್ಟಿಯ ಕ್ರಮವೇ ಇದಾಗಿದೆ. 7 ದಿನ ಬ್ರಹ್ಮರ್ಷಿಗಳನ್ನ ತನ್ನ ಮನಸ್ಸಿನಿಂದ ಬ್ರಹ್ಮ ಹುಟ್ಟಿಸಿದ ಮತ್ತು ಅವರನ್ನು ತನ್ನ ಔರಸ ಪುತ್ರರನ್ನಾಗಿ ಸ್ವೀಕರಿಸಿದ. ದೇವತೆಗಳಿಗೂ ದಾನವರಿಗೂ ಮಹಾವಿರೋಧ ಉಂಟಾಗಿ ದಾನವರೆಲ್ಲರೂ ಹತರಾದಾಗ
ದಿತಿ ಕಶ್ಯಪರನ್ನ ಪ್ರಾರ್ಥಿಸಿದ್ರು. ಕಶ್ಯಪರು ವರವನ್ನು ಕೊಡೋದ್ರ ಮೂಲಕ ಆಕೆಯ ಅಭಿಲಾಷೆಯನ್ನ ಈಡೇರಿಸಿದ್ರು. ಇಂದ್ರನನ್ನು ಕೊಲ್ಲುವಂತಹ ಸಮರ್ಥನ ಒಬ್ಬ ಮಗನನ್ನ ನನಗೆ ಕೊಡಿ ಅಂತ ಕೇಳ್ಕೊಂಡಿದ್ರು. ಆಗ ಅವರು, ನಾನು ಹೇಳಿದ ವಿಧಿಗೆ ಅನುಸಾರವಾಗಿ ನೀನು ಗರ್ಭವನ್ನು ಧಾರಣೆ ಮಾಡಿದ್ದಾದ್ರೆ ಅಂಥ ಮಗ ನಿನಗೆ ಹುಟ್ಟುತ್ತಾನೆ ಅಂತ ಹೇಳಿದ್ರು. 100 ವರ್ಷಗಳ ಕಾಲ ಗರ್ಭಧಾರಣೆಯನ್ನು ನೀನು ಪರಿಶುದ್ಧವಾಗಿ ಮಾಡಿಕೊಂಡಾದ್ರೆ ಇಂದ್ರ ಹಂತಕನಾಂಥ ಮಗನನ್ನು ನೀನು ಪಡ್ಕೊಳ್ತೀಯ ಅಂದ್ರೆ ಅವರು. ಆಕೆ ಹಾಗೆ ಆಗಲಿ ಎಂಬುದಾಗಿ ಶುಚಿರ್ಭೂತವಾಗಿ ಗರ್ಭವನ್ನು ಧಾರಣೆ ಮಾಡಿದ್ರು. ಹೀಗೆ ಗರ್ಭವನ್ನ ದಿತಿಯಲ್ಲಿ ಧಾರಣೆ ಮಾಡಿ ಕಶ್ಯಪರು ತಪಸ್ಸು ಮಾಡ್ಲಿಕ್ಕೆ ಹೊರಟು ಹೋದ್ರು. ಈ ಕಡೆ ಇಂದ್ರ ದ್ವಿತೀಯ ಗರ್ಭದಲ್ಲಿ ತನ್ನ ವೈರಿ ಬೆಳೆಸಿದ್ದಾನೆ ಅನ್ನೋ ಸಂಗತಿಯನ್ನು ತಿಳಿದು ಅವಳಲ್ಲಿ ಅಶುಚಿಗೆ ಕಾರಣ ಆಗುವಂತಹ ಯಾವ್ದಾರ ಸಂದರ್ಭವನ್ನ ಬಹಳ ಸೂಕ್ಷ್ಮವಾಗಿ ಅನ್ವೇಷಣೆ ಮಾಡ್ತಾನೆ ಅಂತ. ದ್ವಿತೀಯ ವ್ರತವನ್ನು ಕೈಗೊಂಡ ಮೇಲೆ 100 ವರ್ಷಗಳು ತುಂಬಲಿಕ್ಕೆ ಕೆಲವೇ ದಿವಸಗಳು ಇನ್ನ ಉಳಿದಿದ್ದವು. ಆಗ ದ್ವಿತೀಯಲ್ಲಿ ಒಂದು ದೋಷ ಇಂದ್ರನಿಗೆ ಕಂಡು ಬಂತು. ಕಾಲನ್ನು ತೊಳ್ಕೊಳ್ಳದೆ ಆಕೆ ಹಾಸಿಗೆ ಮೇಲೆ ಮನೆಗೆ ಬಿಟ್ಲು. ತನ್ನ ಮಾಯೆಯಿಂದ ಅವಳಿಗೆ ಗಾಢವಾದಂತಹ ನಿದ್ರೆಯನ್ನು ಭರಿಸಿ ಅವಳ ಹೊಟ್ಟೆಯೊಳಗೆ ಇಂದ್ರ ಪ್ರವೇಶಿಸಿದ. ವಜ್ರಾಯುಧವನ್ನು ತಗೊಂಡು ಆ ಗರ್ಭವನ್ನ 7 ತುಂಡುಗಳಾಗಿ ಕತ್ತರಿಸಿದ. ಆ ಗರ್ಭ ಆವಾಗ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಮಾರೋದೀಹಿ, ಅಳಬೇಡ್ರಿ ಅಂತ ಆ ತುಂಡುಗಳಿಗೆ ಇಂದ್ರ ಹೇಳಿಕ್ಕೆ ಪ್ರಾರಂಭ ಮಾಡಿದ. 7 ತುಂಡಾಗಿ ಕತ್ತರಿಸಿದ್ರು ಕೂಡ ಆ ಗರ್ಭಗಳಲ್ಲಿ ಇನ್ನೊಂದು ಚೇತನ ಇತ್ತು. ಅವು ಮತ್ತೆ ಮತ್ತೆ ಅಳತಾನೆ ಇದ್ದವು. ಕುಟಿದನಾದಂತ ಇಂದ್ರ 7 ತುಂಡುಗಳನ್ನು ಮತ್ತೆ 7 ತುಂಡುಗಳನ್ನಾಗಿ ಮಾಡಿದ. ಹೀಗೆ 7ರಿಂದ ಗುಣಿಸಿದಾಗ ಒಟ್ಟಾರೆ 49 ತುಂಡುಗಳೆಲ್ಲಾದವು. ಪ್ರತಿಯೊಂದರಲ್ಲೂ ಚೇತನ ಇತ್ತು. ಅವರೆಲ್ಲರೂ ಕೂಡ ಮಾರೋದೀಹಿ ಎಂಬುದಾಗಿ ಇಂದ್ರನಿಂದ ಸಮಾಧಾನ ಮಾಡಲ್ಪಟ್ಟವರಾದ್ರಿಂದ, ಅಳಬೇಡಿ ಎಂಬುದಾಗಿ ಸಮಾಧಾನ ಮಾಡಲ್ಪಟ್ಟವರಾದ್ರಿಂದ ಅವರು 49 ಜನ 7ರಿಂದ ಗುಣಿಸಿದಾಗ ಬಿಡುವಂತಹ ಗುಣದಂತ 49. ಆ 49 ಜನ ಹೆಸರಿನ ಮರುತ್ತರು ಎಂಬುದಾಗಿ ಜನಿಸಿ ಮುಂದೆ ವಜ್ರಪಾಣಿಯ ಅಂತ ಇಂದ್ರನಿಗೆ ಆತನಿಗೆ ಸಹಾಯಕರೇ ಆಗಿಬಿಟ್ರು. ಅದು ದೈವಿ ಸಂಕಲ್ಪಕ್ಕೆ ಅನುಸಾರವಾಗಿ ನಡೆದಂತ ಸಂಗತಿ. ಮುಂದೆ ಜಗದೊಡೆಯನಾದಂತ ಶ್ರೀಹರಿ ಇಂದ್ರನಿಗೆ ಒಂದು ಅಧಿಕಾರವನ್ನು ಕೊಟ್ಟ. ಉಳಿದ ಪ್ರಜಾಪತಿಗಳಿಗೂ ಅಧಿಕಾರವನ್ನು ಕೊಟ್ಟ. ಪೃಥ್ವಿಯಿಂದ ಆರಂಭಿಸಿ ಈ ರಾಜ್ಯವೆಲ್ಲವೂ ಕೂಡ ಮುಂದೆ ನಿರ್ವಿಘ್ನವಾಗಿ ನಡೆಯುವಂತೆ ನೋಡಿಕೊಂಡ. ಸಹರಿ ಪುರುಷ ವೀರ ಕೃಷ್ಣ ಜಿಷ್ಣು ಪ್ರಜಾಪತಿ ಪರ್ಜನ್ಯ ಸ್ತಪನೋ ವ್ಯಕ್ತ ತಸ್ಯ ಸರ್ವಮಿದಂ ಜಗತ್. ಅವನೇ ಪುರುಷ, ವೀರ, ಕೃಷ್ಣ, ಜಿಷ್ಣು, ಪ್ರಜಾಪತಿ ಎಂಬುದಾಗಿ ವರ್ಣಿತನಾಗಿದ್ದಾನೆ. ಜಗತ್ತೆಲ್ಲವೂ ಅವನಿಂದ ವ್ಯಾಪ್ತವಾಗಿದೆ. ಪ್ರಾಣಿಗಳ ಈ ಸೃಷ್ಟಿಕ್ರಮವನ್ನು ಪೂರ್ಣ ರೂಪದಲ್ಲಿ ತಿಳಿದುವವನಿಗೆ, ಅದನ್ನು ಶ್ರವಣ ಮಾಡುವವನಿಗೆ ಹುಟ್ಟು ಸಾವುಗಳ ಭಯವಿಲ್ಲ. ಹುಟ್ಟು ಸಾವುಗಳ ಭಯವೇ ಇಲ್ಲಂತಾದಾಗ ಪರಲೋಕದ ಸ್ವರ್ಗ ನರಕದ ಭಯವೂ ಕೂಡ ಆತನಿಗೆ ಇರುವುದಿಲ್ಲ. ನಾವೃತ್ತಿ ಭಯಮಸ್ತೀಹ ಪರಲೋಕ ಭಯಂ ಕುತಃ ಎಂಬಲ್ಲಿಗೆ ಹರಿವಂಶ ಪರ್ವದ 3ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತವಾಗಿದೆ.